ಇವತ್ತು ಒಂದು ಸ್ವಲ್ಪ ನನ್ನ ಜ್ಯುವೆಲರೀಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗಳಾಯಿತು. ಇನ್ನೇನು ನನ್ನ ಅಕ್ಕನ ಮಗಂದು ಜೋಳ ತಗ್ಸೋದೊಂದಿದೆ, ಸೊ ಅದೊಂದೊಂದು ಫಂಕ್ಷನ್ಗೆ ಹೋಗಬೇಕು. ಸೊ ಹಾಗೆ ಜ್ಯುವೆಲರೀಸ್ ಎಲ್ಲ ನಾನು ಸುಮ್ಮನೆ ಹಾಗೆ ಇಟ್ಬಿಟ್ಟಿದ್ದೆ. ಹಾಗೆ ಇಡಬಾರ್ದು ಯಾವುದೇ ಜ್ಯುವೆಲರಿ ಆದರೂ. ಸೊ ಗೋಲ್ಡ್ ಎಲ್ಲ 1 ಗ್ರಾಮ್ ಗೋಲ್ಡ್ ಆಗಲಿ, ಹಾಗೆ ನಾವು ಇವಾಗ ಗ್ಯಾರಂಟಿ ತೊಗೊಂಡಿರ್ತೀವಲ್ವ, ಸೊ ಅದಾಗಲಿ ಹಾಗೆ ಸುಮ್ಮನೆ ಇಟ್ಬಿಟ್ರೆ ಅದು ಕ್ರ್ಯಾಚಸ್ ಆಗುತ್ತೆ. ಇಲ್ಲ ಅಂತ ಅಂದರೆ ಅದು ಸ್ಕಿನ್ ಔಟ್ ಆಗಿ ಕಲರ್ ಎಲ್ಲ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹಾಗೆ ಇಟ್ಟಿದ್ದೀನಿ ನೋಡಿ, ಈ ಥರ ಇಟ್ಟಿದ್ದೀನಿ. ಈ ಥರ ಇಡಬಾರ್ದು. ಆ್ಯಕ್ಚುಲಿ ಕೈಲಿ ನಾವೇ ಹಾಳು ಮಾಡ್ಕೊಳ್ಳೋ ಅಂಥದ್ದೊಂದು. ಸೊ ಅದಕ್ಕೋಸ್ಕರ ಸ್ವಲ್ಪ ಕಾಟನ್ ಎಲ್ಲ ಹಾಕ್ಬಿಟ್ಟು ಇಟ್ಬಿಡೋಣ ಅಂದ್ಕೊಂಡೆ, ಬಟ್ ಕಾಟನ್ ಇಲ್ಲ ತಂದಿರೋದು. ಸೊ ಟಿಶ್ಯೂಸ್ ಏನಿದೆ, ಸೊ ಕಾಟನ್ ಟಿಶ್ಯೂಸು ಅದನ್ನು ಯೂಸ್ ಮಾಡಿಬಿಟ್ಟು ನಾನು ಇವಾಗ ನನ್ನ ಜ್ಯುವೆಲರೀಸ್ ಎಲ್ಲ ಸ್ವಲ್ಪ ಸೇಫ್ ಆಗಿಡೋಣ ಅಂದ್ಕೊಂಡಿದ್ದೀನಿ. ಅಕ್ಕಗೆ ಒಂದೆರಡು ನೆಕ್ಲೆಸ್ ತೊಗೊಂಡು ಹೋಗಬೇಕು. ಹಾಗೆ ನಾನು ಕೂಡ ಒಂದು ಯಾವುದು ಹಾಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ತೊಗೊಂಡು ಹೋಗಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ತಗೊಂಡಿದ್ದೀನಿ. ಸೊ ನೋಡಿ ಯಾವ ಥರ ಇಟ್ಟಿದ್ದೀನಿ ಅಂತ. ಅದು ಲಕ್ಷ್ಮೀ ಪೂಜೆ, ಗೌರಿ ಪೂಜೆ ಎಲ್ಲ ಆಯ್ತಲ್ವಾ, ವ್ರತ ಮಾಡಿದಾಗ ಹಾಕಿದ್ದೆ. ಸೊ ಅದನ್ನೆಲ್ಲ ತೆಗ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೀನಿ. ಎಲ್ಲ ಸರಿಯಾಗಿ ಇಡಬೇಕು. ಸೊ ಟೈಮ್ ಬೇರೆ ಇರಲಿಲ್ಲ ನನಗೆ, ಯಾವುದು ಅಂದರೆ ಟೈಮ್ ಇರಲಿಲ್ಲ ಅನ್ನೋಕ್ಕೂ ಮುಂಚೆ ಅದ್ರ ಬಗ್ಗೆ ಯೋಚನೆ ಕೂಡ ಇರಲಿಲ್ಲ ಚೆನ್ನಾಗಿ ಇಡಬೇಕು ಅಂತ. ಸೊ ಇವತ್ತು ಇಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ, ಟಿಶ್ಯೂಸ್ ಹಾಕ್ಬಿಟ್ಟು ನಾನು ನೀಟಾಗಿ ನನ್ನ ಜ್ಯುವೆಲರ್ಸ್ನೆಲ್ಲ ಒಂದು ಸೆಟ್ ಮಾಡ್ತೀನಿ. ಹಾಗೆ ಅದ್ರ ಬಗ್ಗೆ ತೋರಿಸ್ತಾ ಹೋಗ್ತೀನಿ ಯಾವುದು ಏನು ಅಂತ. ಓಕೆ ನೋಡಿ, ಇಷ್ಟು ಬಾಕ್ಸಲ್ಲಿದೆ. ಸೊ ಇದನ್ನು ನಾನು ನೀಟಾಗಿ 1 by 1 ನೀಟಾಗಿ ಜೋಡಿಸ್ತಾ ಹೋಗ್ತೀನಿ. ಇದು ಇಯರಿಂಗ್ಸ್ಗಳು, 2 ಬಾಕ್ಸಲ್ಲಿ ಇಯರಿಂಗ್ಸ್ ಇದೆ. ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ, ನನ್ನ ಫೇವ್ರೇಟ್ ಯಾವುದು ಅಂತ ಹೇಳ್ಬಿಟ್ಟು. ಓಕೆನಾ, ಬನ್ನಿ. ಓಕೆ ಫೈನ್, ನೋಡಿದ್ರಲ್ಲ ಇವಾಗ ನನ್ನ ಜ್ಯುವೆಲರೀಸ್ ಎಲ್ಲ, ನೆಕ್ಲೆಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಟ್ಟಾಯಿತು. ಇವಾಗ ಇಯರಿಂಗ್ಸ್ ತೋರಿಸ್ಬಿಡ್ತೀನಿ. ನನಗೆ ಮೋಸ್ಟ್ ಫೇವ್ರೆಟ್ ತುಂಬ ಇದೆ. ಸೊ ಸಿಂಪಲ್ ಆಗಿರೋದು ಅದೆಲ್ಲ ಬೇಡ. ಮೋಸ್ಟ್ ಫೇವ್ರೆಟ್ ನನ್ನ ಜ್ಯುವೆಲರೀಸಲ್ಲಿ ಇಯರಿಂಗ್ಸು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿರೋ ಇಯರಿಂಗ್ಸು ಯಾವ್ಯಾವುದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅದನ್ನು ನಾನು ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ಆ ಥರ ಒಂದು ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಅದು ತೋರಿಸ್ತಾ ಹೋಗ್ತೀನಿ, ಯಾವುದು ತುಂಬ ಇಷ್ಟ ಅಂತಲೂ ಹೇಳ್ತೀನಿ, ಅದ್ರ ಮೇಲೆ ಏನು ನನ್ನ ಫೀಲಿಂಗ್ಸ್ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ. ನನಗೆ ಇವಾಗಿನಕ್ಕಿಂತ ಈ ಮುಂಚೆ ಅಂದರೆ ಮದುವೆಗೂ ಮುಂಚೆ ಎಲ್ಲ ಇದ್ರ ಮೇಲೆ ತುಂಬ ಫ್ಯಾಷನ್, ಇಯರಿಂಗ್ಸ್ ಅಥವಾ ಫ್ಯಾನ್ಸಿ ಆಗಿ ಸಖತ್ ಇಷ್ಟ ನನಗೆ ಆ ಥರ ಎಲ್ಲ ಮಾಡೋಕ್ಕೆ. ಸೊ ಇವಾಗ ಕೂಡ ಇದೆ, ಕ್ರೇಜ್ ಹೋಗಿಲ್ಲ. ಸೊ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ನನ್ನ ಬ್ಯುಸಿ ಲೈಫಲ್ಲಿ ಇದಕ್ಕೆ ಟೈಮ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇಯರಿಂಗ್ಸ್ ತೋರಿಸ್ತಾ ಹೋಗ್ತೀನಿ, ತುಂಬ ಲ್ಯಾಗ್ ಮಾಡೋದಿಲ್ಲ.
ಸೊ ಬನ್ನಿ, ನನ್ನ ಮೋಸ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಇದು. ಆ್ಯಕ್ಚುಲಿ ಇದೆಲ್ಲ ತೊಗೊಂಡಿದ್ದು ಅಂತ ನಿಜ ನನಗೆ ಗೊತ್ತಿಲ್ಲ, ಅಂದರೆ ಮರ್ತೋಗಿದೆ ಅಂತಲೇ ಹೇಳ್ಬೋದು. ಮನೇಲಿ ಕುತ್ಕೊಂಡು ಕೀಟ್ಲೆ ಮಾಡ್ತಾ ಇದ್ದಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋಂಥ ಇಯರಿಂಗ್ಸು. ನಾನು ಹಸ್ಬೆಂಡ್ ಹೋದಾಗ ತೊಗೊಂಡಿದ್ದು. ಇಷ್ಟೊಂದು ದೊಡ್ಡದು ಹಾಕ್ತೀಯ ಅಂತ ಕೇಳಿದ್ರು. ಬಟ್ ಹಂಗಂತ ಅವರು ನಾನು ಯಾವುದೇ ಒಂದು ನನ್ನ ಅಂದರೆ ಏನೇ ಮಾಡಲಿ ಅದು ಯಾಕೆ ಅದು ಹಾಕೋಬೇಡ ಇದು ಹಾಕೋಬೇಡ ಅಂತ ಯಾವತ್ತೂ ಹೇಳಲ್ಲ. ಸೊ ಅವ್ರಿಗೆ ಗೊತ್ತು ನಾನು ಚೆನ್ನಾಗಿರೋದೇ ಮಾಡೋದಂತ ಹೇಳಿ. ಸೊ ಅದಕ್ಕೋಸ್ಕರ ಸೊ ನೋಡಿ, ಇದು ಇಯರಿಂಗ್ಸ್ ಬಂದ್ಬಿಟ್ಟು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಕಾಣುತ್ತೆ. ನಿಮ್ಗೆ ಹಾಕಿ ಹಾಕಿ ತೋರಿಸೋಣ ಅಂದರೆ ನಾನು ಇಯರಿಂಗ್ಸ್ ಹಾಕೋಣ ಅಂತಲೇ ಕಿವಿದೆಲ್ಲ ತೊಗೊಂಡು ಕೂತಿದ್ದೆ. ಸೊ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬ್ಲ್ಯಾಕ್ ಡ್ರೆಸ್ ಹಾಕಿದಾಗ, ಇಲ್ಲಾಂದರೆ ನಾನು ಬ್ಲ್ಯಾಕ್ ಬಾರ್ಡರ್ ಇರೋದೊಂದು ಪಿಂಕ್ ಸ್ಯಾರಿ ಉಟ್ಟಿದ್ದೆ. ಸೊ ಅವಾಗ ಹಾಕಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ನನಗೆ ಕೂಡ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ಯಾವ ತೊಗೊಳ್ಳೋಣ. ಹಾಂ, ಓಕೆ, ಇದು ತೊಗೊಬಿಡ್ತೀನಿ. ನಂಗೆ ಸ್ವಲ್ಪ ದೊಡ್ಡ ದೊಡ್ಡ ಇಯರಿಂಗ್ಸ್ ಎಲ್ಲ ಇಷ್ಟ. ನಾನು ಪುಟಾಣಿ ಮುಖ ಆದ್ರೂ, ಅಂದರೆ ಸಣ್ಣ ಮುಖ ಆದ್ರೂ ದೊಡ್ಡ ದೊಡ್ಡ ಇಯರಿಂಗ್ಸ್ ಹಾಕೋಕ್ಕೆ ಇಷ್ಟ ನನಗೆ. ಸೊ ಇದು ಬಂದುಬಿಟ್ಟು ನನ್ನ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಸೊ ಜಾಸ್ತಿ ಏನಿಲ್ಲ, ಇದಕ್ಕೆ 30 ರೂಪೀಸ್ ಏನೋ, ತುಂಬ ಕಮ್ಮಿ ಅಂತಲೇ ಹೇಳ್ಬೋದು ನನ್ನ ಒಂದು ಬಜೆಟಲ್ಲಿ. ನೋಡಿ, ಸಖತ್ತಾಗಿದೆ ಮಾತ್ರ ಇದು. ಸಖತ್ತಾಗಿ ಕಾಣುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸುಮ್ಮನೆ ಹಾಗೆ ಹಾಕಿ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ ಫೇಸ್ಗೆ. ನೋಡಿ ಹೇಗೆ ಕಾಣುತ್ತೆ ಅಂತ. ಸ್ವಲ್ಪ ಟ್ರೆಡಿಷ್ನಲ್ ಡ್ರೆಸ್ ಹಾಕಿದಾಗ ಸಖತ್ತಾಗಿ ಕಾಣುತ್ತೆ. ನಮ್ಮ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಜುಮ್ಕಾ ನೋಡಿ, ಸಖತ್ತಾಗಿದೆ ಗೊತ್ತಾ. ನಾನು ಮನ್ವಿತು ಬರ್ಡೇ ಟೈಮಲ್ಲಿ ಹಾಕಿದೆ ಅನಿಸುತ್ತೆ. ಹೌದು, ಮನ್ವಿತು ಬರ್ಡೇಗೆ ಹಾಕಿದೆ. ಆಮೇಲೆ ಲಾಸ್ಟ್ ಒಂದು ವೀಕ್ ಹಿಂದೆ ನಮ್ಮ ಒಂದು ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿದ್ರು ಅಂದಲ್ಲ. ಸೊ ಅವ್ರ ಬರ್ಡೇ ಪಾರ್ಟಿ ಕೂಡ ಹಾಕಿದೆ ಇದನ್ನು. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ, ನಂಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಏನೋ ಒಂಥರ ರಾಯಲಾಗಿ ಕಾಣುತ್ತೆ, ಬ್ಲ್ಯಾಕ್ ಅಂದರೆ ಇದು ಸ್ವಲ್ಪ ಈ ಥರ ನಂಗೆ ಇಷ್ಟನೇ. ಸೊ ಅದಕ್ಕೋಸ್ಕರ ತೊಗೊಂಡೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ನೆಕ್ಸ್ಟ್ ತೋರಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಾ ಇದ್ದೆ. ಸೊ ಆ ಜಾಗದಲ್ಲಿ ಒಂದು ದೊಡ್ಡ ಜಾತ್ರೆ ಇತ್ತು, 1 ತಿಂಗಳು ನಡೆಯುತ್ತೆ ಆ ಜಾತ್ರೆ. ಸೊ ಅವಾಗ ಏನೋ ಇಷ್ಟ ಆಯ್ತು ಅಂತ ತೊಗೊಂಡೆ. ತುಂಬ ಚೆನ್ನಾಗಿದೆ. ಇವಾಗ್ಲೂ ಅಷ್ಟೇ ಒಂದು ಸ್ಟೋನ್ ಕೂಡ ಹೋಗಿಲ್ಲ, ಅಷ್ಟೊಂದು ಚೆನ್ನಾಗಿದೆ ಇದು. ತುಂಬ ಚೆನ್ನಾಗಿದೆ. ನಾನು ಕೆಲವು ಟೈಮಲ್ಲಿ ಯೂಸ್ ಮಾಡಿದ್ದೀನಿ ಅಷ್ಟೇ, ಇದನ್ನು ತುಂಬ ಯೂಸ್ ಮಾಡಿಲ್ಲ. ಬಟ್ ಈ ಥರ ನನಗೆ ಪ್ಯಾಟ್ರನ್ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಓಲೆ ಥರ ಇದು ಬರುತ್ತಲ್ಲ, ಉಂಡು ಆ ಥರ ಬರುತ್ತಲ್ಲ. ಸೊ ಅದು ನನಗೆ ಇಷ್ಟ. ನೆಕ್ಸ್ಟ್ ಬಂದು ಈ ಥರದ್ದು ನನಗೆ ಹೇಳಿದ್ದಲ್ಲ, ಸೇಮ್ ಪ್ಯಾಟ್ರನ್ ಅಂದರೆ ಸೇಮ್ ಕಲರ್ ಕೂಡ ಈ ಥರ ಇಷ್ಟ ನನಗೆ. ಸೊ ಇದು ಕೂಡ ತೊಗೊಂಡೆ. ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಇದು ಭಾರ, ನನಗೆ ಭಾರ ಅನ್ಸುತ್ತೆ. ಜುಮ್ಕಾಕ್ಕಿಂತ ಈ ಸಿಕ್ಕಾಪಟ್ಟೆ ಭಾರ ಅನಿಸುತ್ತೆ. ಸೊ ಆದ್ರೂ ಇದು ನನ್ನ ಫೇವ್ರೇಟ್. ನೆಕ್ಸ್ಟ್ ಬಂದುಬಿಟ್ಟು ಇದು ನನ್ನ ಒಂದು ಡ್ರೆಸ್ ಇತ್ತು, ಅದಕ್ಕೋಸ್ಕರ ತೊಗೊಂಡೆ ಈ ಕಲರ್ನ. ಸೊ ಅಷ್ಟೊಂದು ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ಓಕೆ, ಚೆನ್ನಾಗಿದೆ, ಇಷ್ಟನೇ ನನಗಿದು. ಬಟ್ ತುಂಬ ಯೂಸ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಸೊ ಇದೊಂದು ಡ್ರೆಸ್ ಇತ್ತು ನಂದು, ಬ್ಲೂ ಕಲರ್ ಡ್ರೆಸ್ಸು, ತುಂಬ ಗ್ರ್ಯಾಂಡ್ ಡ್ರೆಸ್ ಇತ್ತು. ಸೊ ಅದಕ್ಕೆ ತೊಗೊಂಡಿದ್ದೆ. ಅವಾಗೆಲ್ಲ ಹಾಗೆ ಮ್ಯಾಚಿಂಗ್ ಹಾಕೋದೊಂದು ಫ್ಯಾಷನ್ ಆಗಿಬಿಟ್ಟಿತ್ತು ನಂದು. ಅದಕ್ಕೋಸ್ಕರ ಮ್ಯಾಚಿಂಗ್ ಇಯರಿಂಗ್ಸ್ ಆಯಿತು, ಬ್ಯಾಂಗಲ್ಸ್ ಆಯಿತು, ಆಮೇಲೆ ಸರ ಎಲ್ಲ ನಾನು ಮ್ಯಾಚಿಂಗ್ ತೊಗೊಳ್ತಾ ಇದ್ದೆ. ಸೊ ಇತ್ತೀಚೆಗೆ ಅದು ಫ್ಯಾಷನ್ ಹೋಗ್ಬಿಟ್ಟಿದೆ, ಅಂದರೆ ಮ್ಯಾಚಿಂಗ್ ಹಾಕಬೇಕು ಅನ್ನೋದು. ಸೊ ಇದು ಸಖತ್ ಚೆನ್ನಾಗಿದೆ, ಇಷ್ಟನೇ. ಬಟ್ ತುಂಬ ಯೂಸ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗೆ ಇದು ಆ ಜುಮ್ಕಾ ಇದೆಯಲ್ಲ, ಸೊ ಅದಕ್ಕೆ ಬಂದಿದ್ದು ಬೈತರಿ ಬಿಂದಿ. ಸೊ ಇದನ್ನ ಹಾಗೆ ಸುಮ್ಮನೆ ತೋರಿಸ್ದಷ್ಟೇ. ಸಖತ್ತಾಗಿದೆ. ನನಗೆ ಏನಾದರೂ ಸ್ಯಾರಿ ಏನಾದರೂ ಹಾಕಿದಾಗ ಹಾಕಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಗ್ರ್ಯಾಂಡ್ ಡ್ರೆಸ್ ಹಾಕಿದಾಗೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಇದು ಇದ್ರದ್ದೊಂದು ಮೆಮೊರಿ ಇದೆ. ನನ್ನ ಮದುವೆ ಆಗಿ ಲಾಸ್ಟ್ ಇಯರ್ ಅಲ್ಲ 2 ಇಯರ್ಸ್ ಬ್ಯಾಕು ವ್ಯಾಲೆಂಟೈನ್ಸ್ ಡೇ ಇತ್ತು. ಅವಾಗ ಗಾಂಧಿ ಬಜಾರ್ ಹೋಗಿದ್ವಿ ಹಸ್ಬೆಂಡ್ ನಾನು. ಅವಾಗ ಡ್ರೆಸ್ ಕೊಡಿಸಿದ್ರು ಅವರು. ಇವಾಗೆಲ್ಲ ಹಾಕ್ಕೊಳ್ತಾ ಇದ್ದೆ, ತುಂಬ ಹಾಕಿದ್ದೀನಿ ನಾನು, ಡೈಲಿ ಯೂಸ್ ಮಾಡ್ತಾ ಇದ್ದೆ. ಸೊ ಅದೊಂದು ಡ್ರೆಸ್ ಕೊಡಿಸಿದ್ರು, ಅಂದರೆ ಡೈಲಿ ಯೂಸ್ ಥರನೇ ಡ್ರೆಸ್ ಅದು. ಸೊ ಕೊಡಿಸಿದ್ರು, ಅದಕ್ಕೆ ಮ್ಯಾಚಿಂಗ್ ಆಗಿ ನಾನು ಇದು ತೊಗೊಂಡಿದ್ದೆ. ಸೊ ಡೈಲಿ ಯೂಸಿಗೆ ಏನು ಮ್ಯಾಚಿಂಗ್ ಅನ್ಕೋಬೋದು, ಬಟ್ ಡೈಲಿ ಯೂಸ್ ಅಂತ ಡೈಲಿ ಯೂಸ್ ಥರ ಇರಲಿಲ್ಲ. ಪಟೇಲ ಪ್ಯಾಂಟ್ ಬಂದು ಆಮೇಲೆ ಟಾಪ್ ಥರ ಇತ್ತು, ಚೆನ್ನಾಗಿತ್ತು. ಬಟ್ ಅದಕ್ಕೆ ಇದು ಕೊಡಿಸಿದ್ರು.
ಸಖತ್ತಾಗಿದೆ, ಗಾಂಧಿ ಬಜಾರಲ್ಲಿ ತೊಗೊಂಡಿರೋದು. ಸಖತ್ತಾಗಿದೆ. ಸೊ ನೆಕ್ಸ್ಟು ಇದು ಬಂದ್ಬಿಟ್ಟು ನಮ್ಮ ಅಕ್ಕ ಕೊಟ್ಟಿರೋದು. ನನಗೆ ಹೇಳಿದ್ನಲ್ಲ ಈ ಪ್ಯಾಟ್ರನ್ ನನಗೆ ಇಷ್ಟ ಅಂತ, ಸೊ ಅದಕ್ಕೆ ಇಷ್ಟನೇ. ಆಮೇಲೆ ಸ್ವಲ್ಪ ಇದೊಂದೆರಡು ಸ್ಟೋನ್ ಹೋಗ್ಬಿಟ್ಟಿದೆ. ಸೊ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಮೊನ್ನೆ ಗೃಹಪ್ರವೇಶಕ್ಕೆ ಹಾಕೊಂಡು ಹೋಗಿದ್ದೆ, ಹಿಂದಿನ ದಿನ ಪೂಜೆ ಇತ್ತಲ್ಲ, ಸೊ ಅವಾಗ ಹಾಕೊಂಡು ಹೋಗಿದ್ದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ನಾನು ಫಸ್ಟ್ ಟೈಮ್ ತೊಗೊಂಡಿರೋದು. ಕ್ಯೂಟಿ ಆಗಿತ್ತು, ಅದಕ್ಕೋಸ್ಕರ ತೊಗೊಂಡೆ. ತುಂಬ ಅಂದರೆ ತುಂಬ ಇಷ್ಟ, ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು. ಬಟ್ ಜಾಸ್ತಿ ಹಾಕಿಲ್ಲ ನಾನು. ನನ್ನ ಫೇವ್ರೇಟ್ ಇರೋ ಇಯರಿಂಗ್ಸ್ ಎಲ್ಲ ಒಂದು ಕಡೆ ಇಟ್ಬಿಟ್ಟಿದ್ದೀನಿ. ಅದರಲ್ಲಿ ಇದು ತುಂಬ ಹಿಂದೆ ಇತ್ತು, ಸೊ ಅದನ್ನ ಇವತ್ತು ತೆಗೆದಿದ್ದೀನಿ. ಎಲ್ಲ ಕಲರ್ಸ್ ಇದೆ, ಎಲ್ಲ ಡ್ರೆಸ್ಸಿಗೂ ಆಗುತ್ತೆ ಅಂತ ತೊಗೊಂಡಿರೋದು ಅವಾಗ ನಾನು ತುಂಬ ದಿನದ ಹಿಂದೆ. ಇದಕ್ಕೆ ಕರೆಕ್ಟಾಗಿ ನೆನಪಿದೆ, ನನಗೆ 40 ರೂಪಾಯಿ ಕೊಟ್ಟಿದ್ದೆ. ಅದು ಯಾಕೆ ನೆನಪಿದೆ ಅಂದರೆ ನನ್ನ ಹತ್ರ ಅಕೌಂಟಲ್ಲಿ 30 ರೂಪಾಯಿ ಇತ್ತು, ಅಷ್ಟೇ ಇದ್ದಿದ್ದು. ಸೀರಿಯಸ್ಲಿ ಪ್ರಾಮಿಸ್ ಹೇಳ್ತಾ ಇದ್ದೀನಿ, 30 ರೂಪಾಯಿ ಅಷ್ಟೇ ಇತ್ತು. ಅವ್ರು 40 ಹೇಳ್ತಾ ಇದ್ರು. ತುಂಬ ಬಾರ್ಗಿನ್ ಮಾಡಿ 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 ಇರಲೇ ನನ್ನ ಹತ್ರ 30 ರೂಪಾಯಿ ಪ್ಲೀಸ್ ಕೊಡಿ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ 30 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಇದನ್ನು. ಬಟ್ ಅದೆಲ್ಲ ಮೆಮೊರಿ. ಎಷ್ಟು ಕಷ್ಟ ಟೈಮಲ್ಲೂ ಈ ಥರ ಎಲ್ಲ ಶಾಪಿಂಗ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಇದು ಒಂದು ನೆಕ್ಲೆಸಿಗೆ ಬಂದಿರೋದು, ಲಕ್ಷ್ಮೀ ಇದೆ ಇದರಲ್ಲಿ ಪೆಂಡೆಂಟು. ಸೊ ಚೆನ್ನಾಗಿದೆ ಎರಡೂ. ನಮ್ಮ ಅಕ್ಕಂಗೆ ಇಷ್ಟ ಈ ನೆಕ್ಲೆಸ್ ಮತ್ತು ಈ ಇಯರಿಂಗ್ಸ್. ನಮ್ಮ ಅಕ್ಕಂಗೆ ತುಂಬ ಇಷ್ಟ. ಸೊ ಈ ಸರಿ ಅದು ಚೋಳ ತಗ್ಸೋದಿದೆಯಲ್ಲ ಫಂಕ್ಷನ್, ಅವಾಗ ತಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಅವಳು ಹಾಕ್ಕೊಳ್ತಾಳೆ. ಸೊ ಇದು ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಫೇವ್ರೇಟ್ ಜುಮ್ಕಾ. ಯಾವಾಗ ನೋಡಿದ್ರೆ ಇದನ್ನ ಹಾಕೊಳ್ತೀನಿ ನಾನು. ಯಾರಾದರೂ ನೋಡಿದ್ರೆ ಹಾಗೆ ಅನ್ಕೊಳ್ತಾರೆ, ಯಾವಾಗ ನೋಡಿದ್ದೊಂದು ಜುಮ್ಕಾ ಹಾಕೊತಾಳೆ ಅಂತ. ಬಟ್ ಇದು ನನಗೆ ಎಮೋಷನ್ ಅಂದರೆ ಇಷ್ಟ ಅಲ್ಲ, ಎಮೋಷನ್ ಇದು ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ವೇರ್ ಮಾಡ್ತೀನಿ, ಸ್ಯಾರಿಗೆ ಅಥವಾ ಡ್ರೆಸ್ಸಿಗಾಯಿತು, ಎನಿ ಟೈಮ್ ಎನಿ ವೇರ್ ಇದನ್ನ ಯೂಸ್ ಮಾಡ್ತೀನಿ ನಾನು. ತುಂಬ ಇಷ್ಟ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಆ್ಯಕ್ಚುಲಿ ನೆಕ್ಲೆಸ್ಸೇ ಕೊಟ್ಟಿರೋದು, ಲಾಂಗ್ ನೆಕ್ಲೆಸ್ಸೇ ಕೊಟ್ಟಿರೋದು. ಸೊ ಅವ್ನು ಹಾಗೆ ಅವಾಗ ನೋಡ್ತಾ ಇರಲಿಲ್ಲ, ಆ ಕಡೆ ಈ ಕಡೆ ನೋಡ್ತಾ ಇದ್ದೆ, ಸುಮ್ಮನೆ ಶಾಪಿಂಗ್ ಮಾಡೋದಾಗಿತ್ತು. ಸೌಂಡ್ ಬರುತ್ತಾ? ಸೊ ಸಖತ್ತಾಗಿದೆ. ಸ್ವಲ್ಪ ವೇಟ್ ಜಾಸ್ತಿ ಇದೆ ಇದು, ಹಾಕಿದಾಗ ಸಿಕ್ಕಾಪಟ್ಟೆ ಸ್ವಲ್ಪ ಹೊತ್ತಿಗೆ ನೋವು ಬಂದುಬಿಡುತ್ತೆ ಕಿವಿ, ಅಷ್ಟೊಂದು ಭಾರ ನೋಡಿ. ಓಕೆನಾ? ನೆಕ್ಸ್ಟ್ ಬಂದು ಇದು ನನ್ನ ಫೇವ್ರೇಟು. ಒಂದೆಲ್ಲೋ ಒಳಗಡೆ ಕಳೆದೋಗಿದೆ ಅನಿಸುತ್ತೆ, ಕಬೋರ್ಡಲ್ಲಿ ಬಿದ್ದಿರಬೇಕು. ಇದು ಬಂದುಬಿಟ್ಟು ಹಸ್ಬೆಂಡ್ ಮದುವೆಗೂ ಮುಂಚೆ ಕೊಡಿಸಿರೋದು. ಇದು 5 ವರ್ಷದಿದು ಮೆಮೊರಿ. ಈ ಥರದ್ದು ನನಗಿಷ್ಟ. ನನ್ನ ಹಸ್ಬೆಂಡು ಚಿಕ್ಕಪೇಟೆ ಹೋಗಿದ್ವಿ ಒಂದು ಟೈಮು ಬಟ್ಟೆ ತರೋಕ್ಕೆ ಅಂತ ಬಂದಾಗ, ಚಿಕ್ಕಪೇಟೆ ಅಂತ ಬಂದಿದ್ವಿ. ಚಿಕ್ಕಪೇಟೆಗೆ ಹೋಗೋಣ ಅಂತಲೇ ಊರಿಂದ ಬೆಂಗಳೂರಿಗೆ ಬಂದಿರೋದು ನಾನು. ಸೊ ಅವಾಗ ಹೋದಾಗ ಒಂದು ಡ್ರೆಸ್ಸು, 1-2 ಜೀನ್ಸ್ ಟಾಪ್ಸು, ಆ ನಂತರ ಒಂದು ಶೂಸು, ನಂತರ ಇದು ಇಯರಿಂಗ್ಸು. ಇದು ಎಷ್ಟು ಕಾಸ್ಟ್ಲಿ, 70 ರೂಪೀಸ್. ಆವಾಗಲೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 70 ರೂಪೀಸ್ ಕರೆಕ್ಟಾಗಿ ನೆನಪಿದೆ ನನಗೆ. ನಾನು ಜಾಸ್ತಿ ಆಯಿತು ಬೇಡ ಬಿಡಿ ಅಂತ ಹೇಳಿದೆ. ಸೊ ಇಷ್ಟಪಟ್ಟಿದ್ದಿಲ್ಲ, ತಗೋ ಅಂತ ಹೇಳಿ ಇದು ಕೊಡಿಸಿದ್ರು. ಈ ಥರದ್ದು ಇನ್ನೊಂದಿದೆ, ಬಟ್ ಎಲ್ಲ ಒಳಗಡೆ ಮಿಸ್ ಆಗಿದೆ. ಸೊ ಸಿಗುತ್ತೆ. ಓಕೆ, ಇಷ್ಟೆಲ್ಲ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಇನ್ನು ತುಂಬ ಅಂದರೆ ತುಂಬ ಇದನ್ನು ಡೈಲಿ ಯೂಸ್ ಮಾಡೋವಂಥದ್ದು ತುಂಬ 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 ಇದೆ. ಸೊ ಅದನ್ನೆಲ್ಲ ತೋರ್ಸೋಕ್ಕೆ ಒಂದು 10-15 ನಿಮಿಷ ವಿಡಿಯೋನೂ ಸಾಕಾಗಲ್ಲ. ಸೊ ಅದೆಲ್ಲ ತೋರಿಸುವಂಥ ಐಟಮು ಅಲ್ಲ, ಅಷ್ಟೊಂದು ಅಂದರೆ ಅಷ್ಟೊಂದು ಫೇವ್ರೇಟ್ ಅಂತನೂ ಅಲ್ಲ. ಆಮೇಲೆ ಯಾರೋ ಹಾಕದೇ ಇರೋದು ಅಂತನೂ ಅಲ್ಲ, ಇದೆಲ್ಲ ಹಾಕದೇ ಇರೋದು ಅಂತಲ್ಲ, ಎಲ್ಲ ಹಾಕಿರ್ತೀರ. ಸೊ ನನ್ನ ಫೇವ್ರೇಟ್ ತೋರಿಸಿದ್ದೀನಿ. ಸೊ ಅದೆಲ್ಲ ಚಿಕ್ಕದು, ಅದೆಲ್ಲ ತೋರಿಸೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ಒಂದು ಇಯರಿಂಗ್ಸ್ನ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ನನಗೆ ಡ್ರೆಸ್ ಕಲರ್ ಅಂತ ತೊಗೊಂಡಿರೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಸೊ ತುಂಬ ರೇರ್ಲಿ ಯೂಸ್ ಮಾಡಿದ್ದು, ಇಷ್ಟನೇ. ಬಟ್ ಈ ಕಲರ್ ಡ್ರೆಸ್ ಹಾಕಿದಾಗ ಯೂಸ್ ಮಾಡೋಣ ಅಂತ. ಬಟ್ ಈ ಕಲರ್ ನನ್ನ ಡ್ರೆಸ್ಗಳು ಸಿಕ್ಕಾಪಟ್ಟೆ ಇದೆ. ಸೊ ಅದಕ್ಕೋಸ್ಕರ ಒಂದು ಪೇರ್ ಇರಲಿ ಅಂತ ತೊಗೊಂಡೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಅಷ್ಟೇ. ಜುಮ್ಕಾ ಅಂದರೆ ನನಗೆ ಯಾವಾಗಲೂ ಇಷ್ಟನೇ. ಸೊ ಅದಕ್ಕೆ ಜುಮ್ಕಾ ಕಲೆಕ್ಷನೇ ಜಾಸ್ತಿ ತೊಗೊಳೋದು ನಾನು. ಸೊ ತೊಗೊಂಡೆ. ಇದೊಂದು ತುಂಬ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆಯಾ? ಓಕೆ, ಇಷ್ಟೊಂದು ಕಲೆಕ್ಷನ್ ಇದೆ ನೋಡಿದ್ರ, ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಹಾಗೆ ಮನ್ವಿತಿಲಿ ಫುಲ್ಲು ಎಲ್ಲ ಕಿತಾಕಿ ಕೂತಾನೆ. ಎಲ್ಲ ಮನೆ ಹಾಯ್ ಬಾಯ್ ಮಾಡಿ ಬಾಯ್. ಓಯ್ ಬೇಡ, ಯಾಕೆ ಮಮ್ಮ ಹೊಡಿತು ಅದಕ್ಕೆ. ಅದು ನಾನು ಬ್ಲಾಗ್ ಮಾಡ್ತಾ ಇರುವಾಗಲೇ ಇವನು ಎದ್ಬಿಡ್ತಾನೆ ಯಾವಾಗ್ಲೂ ಅಷ್ಟೇ. ನೋಡಿ, ನಾನು ಇವಾಗ ಮಲಗಿಸ್ಬಿಟ್ಟು ಇಲ್ಲಿ ಬಂದು ಕೂತು ವಿಡಿಯೋ ಸ್ಟಾರ್ಟ್ ಮಾಡಿದೆ ಪಟ್ಟತ್ತೆ ಅಂತ. ಡೋರ್ ನಾಕ್ ಮಾಡ್ತಾ ಇದ್ದಾನೆ. ಬಂದ್ಬಿಟ್ಟು ಎಲ್ಲ ಎಳೆದಾಕೊಂಡು ಕೂತಿದ್ದಾನೆ. ಸೊ ಇದೆಲ್ಲ ತೋರಿಸುವಂಥದ್ದೇನಲ್ಲ, ಇದೆಲ್ಲ ಫುಲ್ ಹಳೇದು,
ಹಳೆ ಹಳೇ ಇದೆಲ್ಲ ನೋಡಿ, ಎಲ್ಲ ಹಳೇ ಐಟಮ್ಸು. ಸೊ ಅದ್ರ ಇದೊಂದು ಇಯರಿಂಗ್ಸು ಎಲ್ಲ ಒಡೆದೋಗ್ಬಿಟ್ಟಿದೆ. ಇದೊಂದು ಇಯರಿಂಗ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇದೊಂದು ಡ್ರೆಸ್ ಕಲರ್ ಗ್ರ್ಯಾಂಡ್ ಡ್ರೆಸ್ ಇತ್ತು ನಂದು, ಸೊ ಅದಕ್ಕೆ ಹಾಕೋಣ ಅಂತಬಿಟ್ಟು ಇಟ್ಕೊಂಡಿದ್ದೆ. ಬಟ್ ಅದು ಇಟ್ಟಲ್ಲೇ ಏನೋ ಬಿದ್ದುಬಿಟ್ಟು ಒಡೆದೋಗಿದೆ. ಚೆನ್ನಾಗಿತ್ತು. ಬಟ್ ಇನ್ನೊಂದು ನಿಮಗೆ ತೋರಿಸ್ಲೇಬೇಕು. ಒಂದು 10 ವರ್ಷದ್ದು ಅಂತ ಅನ್ಕೊಳ್ಳಿ. 10 ವರ್ಷದ್ದು ಅಂದರೆ ನಮ್ಮ ಅಕ್ಕ, ನಾವು ಚಿಕ್ಕವರಿದ್ದಾಗ ಒಂದು 7ರಿಂದ 8 ವರ್ಷ ಇರುವಾಗ ಅಕ್ಕ, ನಾನಲ್ಲ, ನನಗೆ 10 ವರ್ಷ ಅಂತ ಅಂದರೆ ನಾನು ಇವಾಗ 30 ವರ್ಷದ ಮೇಲಾಗುತ್ತೆ. ಸೊ ಓಕೆ, ಇದು ಬಂದ್ಬಿಟ್ಟು ರಾಣಿ ಸರ ಅಂತ ಹೇಳ್ತಿದ್ರು ಅವಾಗ. ಎಲ್ಲ ಜಾತ್ರೆಗಳೇ ಸಿಗೋದು, ಅಂಗಡಿಗಳೇ ಸಿಗೋದು. ರಾಣಿ ಸರ ಅಂದರೆ ಒನ್ ಟೈಮಲ್ಲಿ ಫೇವ್ರೆಟ್ಟು ಎಲ್ಲರಿಗೂ ಅಷ್ಟೇ. ಎಲ್ಲರೂ ತಗೊಳ್ಳೋರು, ಎಲ್ಲರೂ ಅಂದರೆ ಎಲ್ಲರೂ ತಗೊಳ್ಳೋರು. ಸೊ ಇದು ಬಂದ್ಬಿಟ್ಟು ಎಲ್ಲರಿಗೂ ಫೇವ್ರೇಟ್ ಆಗಿ ಇತ್ತು. ಸೊ ಇದನ್ನು ನಾವು ಒನ್ ಟೈಮ್ ನಮ್ಮ ಅಕ್ಕ ತಗೊಂಡಿದ್ದೀನಿ. ಆ್ಯಕ್ಚುಲಿ ನಂದಲ್ಲ, ನಮ್ಮ ಅಕ್ಕಂದು. ಅವಳು ಬೇಡ ಅಂತ ನನಗೆ ಕೊಟ್ಟಿದ್ದು. ಸೊ ನಾನು ಇಟ್ಕೊಂಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಡೀ ರಾಣಿ ಸರ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಕೂಡ ಎಲಿಗೆಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.